ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 126:5ನೇ ವಚನ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ದಿನ ಅಳ್ತಾ ಕೂತಿದ್ದೀರಾ, ಆದ್ರೆ ನೀವು ಹಾಡುವ ದಿನಗಳ ಹತ್ರ ಬರ್ತಾ ಇದೆ. ಹಲ್ಲೆಲೂಯಾ. ಅನೇಕರು ಈ ದಿನ ಅಳು ಮುಖದೊಂದಿಗೆ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಲ್ವಾ? ಅವ್ರೇನೋ ಅಂದ್ರು ಅಂತ ಅಳು, ಇವ್ರೇನೋ ಬೈದ್ರು ಅಂತ ಅಳು, ಅಲ್ಲಿ ಅವಮಾನ ಆಯ್ತು ಅಂತ ಅಳು, ಅದು ಸಿಗ್ಲಿಲ್ಲ ಅಂತ ಅಳು, ಇದು ಸಿಗ್ಲಿಲ್ಲ ಅಂತ ಅಳು, ಹಾಗೆ ಹೀಗೆ ಏನೇನೋ ಅಳು. ಹಲ್ಲೆಲೂಯಾ. ಅಳು ಮುಖದೊಂದಿಗೆ ಕುಳಿತುಕೊಂಡಿದ್ದೀರಾ ದೇವರ ಮಕ್ಕಳೇ? ಈ ದಿನ ದೇವರು ನಿಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಹಲ್ಲೆಲೂಯಾ. ನಾವು ಅಳುತ್ತಾ ಇದ್ದೀವಿ, ಆದ್ರೆ ಅಳುತ್ತಾ ಬಿತ್ತುತ್ತಾ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ಯಾ? ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಅಳ್ತಾ ಇದ್ದೀವಿ, ಯಾರೋ ಏನೋ ಬೈದಿದ್ದಕ್ಕೆ ಅಳ್ತಾ ಇದ್ದೀವಿ, ಏನೋ ಕಳ್ಕೊಂಡಿದ್ದಕ್ಕೆ ಅಳ್ತಾ ಇದ್ದೀವಿ, ಏನೂ ನಡೀಲಿಲ್ಲ ಅಂತ ಅಳ್ತಾ ಇದ್ದೀವಿ. ಆದ್ರೆ ಅಳು ಹೇಗೆ ಬದಲಾಗ್ಬೇಕಂತೆ? ಬಿತ್ತುವ ಅಳುವಾಗಿ ಮಾರ್ಪಡ್ಬೇಕಂತೆ. ಹಲ್ಲೆಲೂಯಾ. ಅಳುತ್ತಾ ಏನ್ ಮಾಡ್ಬೇಕು? ಸುಮ್ಮನೆ ಇರ್ಬಾರ್ದು, ಕಣ್ಣೀರೆಲ್ಲ ವ್ಯರ್ಥ ಮಾಡಬಾರ್ದು. ಹಲ್ಲೆಲೂಯಾ. ನೋಡ್ರಿ, ಕೀರ್ತನೆಗಳು 56:8 ದೇವರ ವಾಕ್ಯ ಇರುತ್ತೆ, ಆತನು ನಮ್ಮ ಕಣ್ಣೀರನ್ನೆಲ್ಲ ಒಂದು ಬುದ್ದಲಿಯಲ್ಲಿ ಶೇಖರಿಸಿಟ್ಟಿದ್ದಾರೆ ಪ್ರಿಯರೇ. ಹೌದು, ನಮ್ಮ ಕಣ್ಣೀರೆಲ್ಲ ಬುದ್ದಲಿಯಲ್ಲಿ ಇದೆ. ಅಂದ್ರೆ ನಾವು ಸುರಿಸೋ ಒಂದೊಂದು ಹನಿ ಕಣ್ಣೀರಿಗೂ ಕೂಡ ದೇವರು ನೋಡ್ತಾರೆ, ಈ ಮಗು ಯಾಕೆ ಕಣ್ಣೀರು ಸುರಿಸಿದೆ, ಇದ್ರ ಹಿಂದೆ ಏನ್ ಕಾರಣ ಇದೆ ಅಲ್ವಾ? ಈಗ ಏನಾದ್ರೂ ಒಂದು ಕೊಲೆ ಇಲ್ಲ ಏನಾದ್ರೂ ಒಂದು ಕಳ್ಳತನ ನಡೆದ್ರೆ ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಅಲ್ವಾ? ಅಲ್ಲೊಂದು ಚಿಕ್ಕ ಕೂದಲು ಸಿಕ್ಕಿದ್ರು ಕೂಡ ಅದನ್ನ ಟೆಸ್ಟ್ ಮಾಡಿ, ಇದು ಯಾರ್ ಕೂದಲು, ಹೇಗ್ ಬಂತು, ಏನ್ ನಡೀತು, ಅಲ್ಲಿ ಯಾರ್ದಾದ್ರು ಫಿಂಗರ್ ಪ್ರಿಂಟ್ ಇರೋದಾದ್ರೆ ಅದು ಏನು, ಹೇಗೆ, ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಲ್ವಾ? ನನ್ನ ಪರಲೋಕದ ತಂದೆ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆ ಅವರು ನಮ್ಮ ಕಣ್ಣೀರನ್ನ ಶೇಖರಿಸಿ ಇಡಬೇಕು ಪ್ರಿಯರೇ? ಹಲ್ಲೆಲೂಯಾ. ಆ ಕಣ್ಣೀರನ್ನೆಲ್ಲ ತಗೊಂಡು, ಅಯ್ಯೋ ಮಗು ಇಷ್ಟು ಕಣ್ಣೀರನ್ನ ಸೋರಿಸಿದೆ ಅಲ್ವಾ, ಏನಕ್ಕೆ ಕಣ್ಣೀರನ್ನ ಸೋರಿಸಿದೆ, ಇದ್ರ ಹಿಂದೆ ಏನ್ ನಡೀತು, ಇದ್ರಿಂದ ಯಾರ ಕಾರಣ, ಇದು ಹೇಗೆ ಎಂಬುದಾಗಿ ಅಪ್ಪ ಕಣ್ಣೀರನ್ನ ನೋಡಿ ಎಲ್ಲವನ್ನು ತಿಳಿದುಕೊಂಡು ಅದಕ್ಕೆ ತಕ್ಕ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಗೆ ಕಣ್ಣೀರು ಅಂತ ಹೇಳುವಾಗ ಮೊದಲನೇದಾಗಿ ನೆನಪಾಗೋದು ಸಮುವೇಲನ ತಾಯಿ ಹನ್ನಳು. ಹಲ್ಲೆಲೂಯಾ. ಆಕೆ ಏನ್ ಮಾಡ್ತಾ ಇದ್ದಾಳೆ? ಪೆನಿನ್ನಳು ಎಂಬ ಒಂದು ಸ್ತ್ರೀ ಅಂದ್ರೆ ಆಕೆನ ತುಂಬಾ ವೇದನೆ ಪಡಿಸ್ತಾ ಇದ್ದಾಳೆ. ತುಂಬಾ ಚುಚ್ಚು ಮಾತುಗಳು, ಹೀನವಾದ ಮಾತುಗಳು, ಏನು ಹೇಳೋದಂತ ಗೊತ್ತಿಲ್ಲ, ತುಂಬಾ ಅವಮಾನ ಪಡಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಷ್ಟೊಂದು ಅವಮಾನದ ನಡುವೆ ಅವಳೋಗಿ ವಾದ ಮಾಡ್ತಾ ಇದ್ದಾಳೆ, ಜಗಳ ಮಾಡ್ಲಿಲ್ಲ. ಸತ್ಯವೇದಲ್ಲಿ ಆ ರೀತಿ ಬರ್ದೇ ಇಲ್ಲ. ಆದ್ರೆ ಪೆನಿನ್ನಳು ಮಾಡ್ತಿರೋ ಅವಮಾನ ಎಲ್ಲ ಸಹಿಸ್ಕೊಂಡು ಎಲ್ಲವನ್ನ ನೋವನ್ನೆಲ್ಲ ಅವಳಿಗೆ ಬಚ್ಚಿಟ್ಟು ಅವ್ರ ವರ್ಷಕ್ಕೆ ಒಂದು ಬಾರಿ ದೇವಾಲಯಕ್ಕೆ ಹೋಗಿ ಆರಾಧಿಸುವಂತ ಒಂದು ಕಾರ್ಯ ಇತ್ತು. ಆಗ ತನ್ನ ಗಂಡನ ಜೊತೆಯಲ್ಲಿ ಹೋಗಿ ಅವಳು ಏನ್ ಮಾಡ್ತಾಳೆ? ಆಲಯದಲ್ಲಿ ಹೋಗಿ ಕುಳಿತುಕೊಳ್ತಾಳೆ. ಆಗ ಯಾರು ಇಲ್ಲದಿರುವಾಗ ಅವಳು ಮಾತು ಒಂಟಿಯಾಗಿ ದೇವರ ಸಮ್ಮುಖದಲ್ಲಿ ಕುಳಿತು ಗೊಳೋ ಅಂತ ಅಳ್ತಾ ಇದ್ದಾಳೆ. ಅಲ್ಲಿ ನೋಡ್ರಿ, ಆ ವಾಕ್ಯದಲ್ಲಿ 1 ಸಮುವೇಲ 1ನೇ ಅಧ್ಯಾಯ ನೀವು ಓದಿ ನೋಡೋದಾದ್ರೆ ಗೊತ್ತಾಗುತ್ತೆ, ತನ್ನ ಹೃದಯವನ್ನ ಸುರಿದು ಅಳ್ತಾಳೆ. ಹಾಲೆಲ್ಲಿ ಕಣ್ಣೀರು ಸುರಿಸಿ ಅಳ್ತೇವೆ, ಶಬ್ದವನ್ನ ಹಾಕಿ ಅಳ್ತೇವೆ, ಹಾಲೆಲೂಯಾ, ಕಿಚ್ಚಾಡಿ ಅಳ್ತೇವೆ. ಆದ್ರೆ ಹೃದಯವನ್ನ ಸುರಿದು ಅಳ್ತಾ ಇದ್ದಾಳೆ. ಯಾಕಂದ್ರೆ ಅವ್ರ ಹೃದಯದಲ್ಲಿ ಏನಿತ್ತು ಸುರಿಯೋದಕ್ಕೆ? ದುಃಖ ಇತ್ತು, ವೇದನೆ ಇತ್ತು, ಭಾರ ಇತ್ತು, ಅವಮಾನ ಇತ್ತು, ಚುಚ್ಚು ಮಾತುಗಳಿತ್ತು. ಅವಳು ಅದನ್ನ ಯಾರ ಮುಂದೆನೂ ತೋರಿಸ್ಕೊಳ್ಳಿಲ್ಲ. ದೇವರ ಸಮ್ಮುಖದಲ್ಲಿ ಅಳ್ತಾ ಇದ್ದಾಳೆ, ಹೃದಯವನ್ನು ಸುರಿಸಿ ಅಳ್ತಾ ಇದ್ದಾಳೆ. ಆಗ ಆ ಕಣ್ಣೀರಿಗೆ ಸಿಕ್ಕ ಪ್ರತಿಫಲ ಏನ್ ಗೊತ್ತಾ? ಅಳುತ್ತಾ ಬಿತ್ತುದ್ಲ ಅವತ್ತು. ಅವಳು ಹೇಗೆ ಕೊಯ್ದ್ಲು? ಹಾಡುತ್ತಾ ಕೊಯ್ದಳು. ಸಮುವೇಲನ ದೇವರು ಕೊಟ್ರು. ಸಮುವೇಲ ಎಷ್ಟೊಂದು ಆಶೀರ್ವಾದದ ವ್ಯಕ್ತಿ ಗೊತ್ತಾ? ಹಲ್ಲೆಲೂಯಾ. ಅಂತ ಪ್ರವಾದಿಯನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಸೌಲನನ್ನು ಅಭಿಷೇಕಿಸಿದಂತ ಒಂದು ವ್ಯಕ್ತಿ, ದಾವೀದನನ್ನ ಅಭಿಷೇಕಿಸಿದಂತ ವ್ಯಕ್ತಿ. ಹಲ್ಲೆಲೂಯಾ. ಅಂತ ಒಂದು ಆಶೀರ್ವಾದದ ಮಗುವನ್ನು ಹೇಗೆ ಪಡೆದುಕೊಂಡು ಅಂದ್ರೆ ಕಣ್ಣೀರಿನಿಂದ ಬಿತ್ತಿ ಅಳುತ್ತಾ ಬಿತ್ತದ್ಲು, ಹಾಡುತ್ತಾ ಕೊಯ್ದಳು. ಹೌದು ಪ್ರಿಯರೇ, ಈ ದಿನ ಯಾತಕ್ಕಾಗಿ ಅಳ್ತಾ ಇದ್ದೀವಿ? ನಾವು ಅಳುತ್ತಾ ಇದ್ದೀವಿ, ಆದ್ರೆ ಬಿತ್ತುತ್ತಾ ಇಲ್ಲ. ನಾನು ಇದರಿಂದ ಏನ್ ಹೇಳ್ತೀನಿ ಅಂದ್ರೆ, ಅಳುವಾಗ ಮನುಷ್ಯರ ಮುಂದೆ ಅಳಬೇಡ್ರಿ, ಅವರ ಕಣ್ಣೀರು ಕೂಡ ಒರೆಸೋದಿಲ್ಲ ಅಲ್ವಾ? ಅನೇಕರಿಗೆ ಇದು ಅನುಭವ ಇರುತ್ತೆ. ಕೆಲವರು ನಿಮ್ಮ ಕಣ್ಣೀರನ್ನು ನೋಡಿ ನಗುವವರೇ ಹೆಚ್ಚಾಗಿದ್ದಾರೆ. ನಿಮ್ಮ ಮನೆಯಲ್ಲೇ ಎಷ್ಟೋ ಮಂದಿ ಇದ್ದಾರೆ. ಕೆಲವು ಅತ್ತೆಯಂದಿರು, ಕೆಲವು ಸೊಸೆಯಂದಿರು, ಹಲ್ಲೆಲೂಯಾ, ಕೆಲವು ಸಂಬಂಧಗಳು, ಕೆಲವು ಸ್ನೇಹಿತರು ನಿಮ್ಮ ಕಣ್ಣೀರನ್ನು ನೋಡಿ ಹಿಂದೆ ನಗ್ತಾ ಇದ್ದಾರೆ. ಇನ್ನು ಕೆಲವರು ನೇರಕ್ಕೆ ಮುಖಕ್ಕೆ ಮುಖಾಮುಖಿಯಾಗಿನೇ ನಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಅಂತ ವ್ಯರ್ಥವಾದ ಸ್ಥಳದಲ್ಲಿ ನಿಮ್ಮ ಕಣ್ಣೀರನ್ನ ಸುರಿಸಬೇಡ್ರಿ ಪ್ರಿಯರೇ. ಹಲ್ಲೆಲೂಯಾ.
ನೀವು ಆ ರೀತಿ ಸುರಿಸೋದೇ ಆದ್ರೆ ನಿಮ್ಮ ಪರಿಸ್ಥಿತಿ ಬದಲಾಗೋದಿಲ್ಲ. ಆ ಕಣ್ಣೀರು ಏನಾಗುತ್ತೆ, ನೆಲಕ್ಕೆ ಬೀಳುತ್ತೆ, ಡ್ರೈ ಆಗುತ್ತೆ, ಹೋಗುತ್ತೆ. ನಿಮ್ಮಲ್ಲಿ ಇರುವ ಎಲ್ಲ ಶಕ್ತಿ ಹೋಗುತ್ತೆ. ನೀವೇನಾಗ್ತೀರಾ, ಬಲಹೀನರಾಗ್ತೀರಾ ಅಷ್ಟೇ ಹೊರತು ನಡೆಯೋದು ಏನು ಅದ್ಭುತ ನಡೆಯೋದಿಲ್ಲ. ಅದಕ್ಕೆ ಬದಲಾಗಿ ಜನರ ಎಲ್ಲ ಕಾರ್ಯಗಳನ್ನು, ಎಲ್ಲ ದುಃಖಗಳನ್ನು ತಗೊಳ್ರಿ, ಹೃದಯದಲ್ಲಿ ತುಂಬಿಸ್ಕೊಳ್ರಿ. ಎಲ್ಲ ಹೃದಯ ತುಂಬೋದಾಗ ಹೇಳ್ತಾರಲ್ವ ಕೆಲವರು, ಹೃದಯದಲ್ಲಿ ತುಂಬಾ ನೋವು ಜಾಸ್ತಿ ಆಯ್ತಂದ್ರೆ ಯಾರ ಹತ್ರ ಆದ್ರೂ ಹೇಳ್ಬಿಡ್ಬೇಕಂತೆ, ಇಲ್ಲ ಜೋರಾಗಿ ಹೇಳಿ ಹತ್ತು ಬಿಡ್ಬೇಕಂತೆ. ಅನೇಕರು ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ. ಅಲ್ಲೆಲ್ಲೂಯ್ಯ. ಆಗ ಹೃದಯ ಭಾರ ಆಗೋ ತಕ್ಷಣ ಹೋಗಿ ನಿಮ್ಮ ಮನೆಯೊಳಗೆ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಗಟ್ಟಿಯಾಗಿ ಹತ್ತು ಯೇಸುವೇ ಎಂಬುದಾಗಿ ಹೃದಯದ ಆಳದಿಂದ ಕರೆದು ಎಲ್ಲವನ್ನ ಸುರಿದು ಬಿಡ್ರಿ. ಯಾರು ಏನ್ ಹೇಳಿದ್ರು, ಏನಾಯ್ತು, ಎಲ್ಲ ಸುರಿದು ಬಿಡ್ರಿ ಪ್ರಿಯರೇ. ಇದೇ ಅಳುತ್ತಾ ಬಿತ್ತೋದು. ಅಲ್ಲೆಲ್ಲೂಯ್ಯ. ನೀವು ಬರೀ ಮಾತುಗಳನ್ನು ಹೇಳುವಾಗ, ಬರೀ ನೀವು ಹೂಗಾಡುವಾಗ ಅಲ್ಲಿ ಏನು ನಡೆಯೋದಿಲ್ಲ. ಏಸಪ್ಪನ ಮುಂದೆ, ಏಸಪ್ಪ ಹತ್ರ ಹೋಗಿ ಅದ್ರ ಜೊತೆಗೆ ಕಣ್ಣೀರನ್ನ ಸುರಿಸ್ರಿ. ಅಲ್ಲಿ ಹೋಗಿ ಸುರಿಸ್ರಿ. ಮನುಷ್ಯರ ಮುಂದೆ ಸುರಿಸ್ಬೇಡ್ರಿ. ಅವಮಾನಕ್ಕೆ, ಗೇಲಿಗೆ, ಪರಿಹಾಸಕ್ಕೆ ನೀವು ಗುರಿ ಆಗ್ತೀರಾ. ಅಲ್ಲೆಲ್ಲೂಯ್ಯ. ಆ ಪ್ರೇಯರ್ ರಿಕ್ವೆಸ್ಟ್ ನೊಂದಿಗೆ ನಿಮ್ಮ ಕಣ್ಣೀರು ಇರುವಾಗ ಏನಾಗುತ್ತೆ, ಅದು ಫಲ ಕೊಡುತ್ತದೆ. ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ಅನ್ನೋದೊಂದು ಬೀಜ. ಆ ಬೀಜಕ್ಕೆ ನಿಮ್ಮ ಕಣ್ಣೀರು ಸೇರುವಾಗ ಆದಷ್ಟು ಬೇಗ ಫಲ ಕೊಡುತ್ತದೆ. ಅಲ್ಲಿ ನೀವೊಂದು ಬೀಜ ಬಿತ್ತಿದ ನಂತರ ಅದನ್ನ ಹಾಗೆ ಬಿಟ್ರಿ ಅಂದ್ರೆ ಅದು ಹಾಗೇ ಒಣಗಿ ಹೋಗುತ್ತೆ. ಒಣಗೋದಕ್ಕೆ ಬಿಡಬೇಡ್ರಿ. ಅದನ್ನ ಹಸಿಯಾಗಿಟ್ಟುಕೊಳ್ರಿ. ಅಲ್ಲಿ ಅದಕ್ಕೆ ನೀರು ಹಾಕ್ರಿ. ಅದನ್ನ ನೀರು ಹಾಕಿದಾಗ ಆ ಬೀಜ ನೆನೆದು ಅದೇನಾಗುತ್ತೆ, ಚಿಗುರಿ ಗಿಡವಾಗಿ, ಮರವಾಗಿ ಅನೇಕ ಫಲಗಳನ್ನು ಕೊಡ್ತದೆ. ಅಲ್ಲೆಲ್ಲೂಯ್ಯ. ಆ ರೀತಿಯಾಗಿ ಅಳ್ರಿ. ಮನುಷ್ಯರ ಮುಂದೆ ಇನ್ನೂ ಯಾರು ಅಳ್ತಾ ಇದ್ರೆ ನಿಮಗೇನು ಗೊತ್ತಾ, ಕೆಲವರಿಗೆ ಯಾರ ಮುಂದೇನಾ ಹತ್ತಿದ್ರೆ ಅಲ್ಲೇನೋ ಸಿಂಪತಿ ಕ್ರಿಯೇಟ್ ಮಾಡ್ಬೇಕು. ಯಾರೋ ನಿಮ್ಮನ್ನ ಅಯ್ಯೋ ಅನ್ಬೇಕು. ಸರಿ, ಅವ್ರು ಅಯ್ಯೋ ಅನ್ನೋದ್ರಿಂದ ನಿನಗೇನು ಪ್ರಯೋಜನ ಆಗ್ತಾ ಇದೆ? ಕೆಲವ್ರ ಅಭ್ಯಾಸನೇ ಅದು. ನೀವು ಅಳಬೇಕು, ಅವ್ರು ನಿಮ್ಮನ್ನ ಅಯ್ಯೋ ಅನ್ಬೇಕು. ಅವ್ರು ಅಯ್ಯೋ ಅನ್ನೋದ್ರಿಂದ ನಿನಗೇನಾದ್ರೂ ಪ್ರಯೋಜನ ಇದೆ? ಯೋಚಿಸಿದ್ದೀರಿ ಯಾವತ್ತಾದ್ರೂ? ಸ್ಟಾಪ್ ಮಾಡಿ. ಆ ಸ್ವಭಾವನ ನಿಮ್ಮಿಂದ ತೆಗೆದು ಹಾಕ್ರಿ. ನೀವು ಎಲ್ಲಿವರೆಗೂ ಮನುಷ್ಯರ ಹತ್ರ ಅಳ್ತಾ ಇರ್ತೀರೋ ಅಲ್ಲಿವರೆಗೂ ನಿಮ್ಮ ಪರಿಸ್ಥಿತಿ ಬದಲಾಗೋದೇ. ಅಲ್ಲೆಲ್ಲೂಯ್ಯ. ದಯವಿಟ್ಟು ನೀವು ಅಳಬೇಕಾದ ಸ್ಥಳ ಯಾವುದು ಗೊತ್ತಾ? ದೇವರ ಪಾದ. ಮರಿಯಳು ಆ ದಿನ ಕಣ್ಣೀರಿನಿಂದ ಆತನ ಪಾದಗಳನ್ನು ತೊಳೆದು ತನ್ನ ತಲೆ ಕೂದಲುಗಳಿಂದ ಯೇಸು ಸ್ವಾಮಿಯ ಪಾದಗಳನ್ನು ಒರೆಸಿದ್ಲು. ಅವಳ ಅನೇಕ ಪಾಪಗಳು ಕ್ಷಮಿಸಲ್ಪಟ್ಟವೆಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿರ್ತದೆ. ಹೌದು, ನೀವು ಈ ದಿನ ಅಳಬೇಕಾದದ್ದು ದೇವರ ಸಮ್ಮುಖದಲ್ಲಿ, ಆತನ ಪಾದದಲ್ಲಿ. ಪ್ರಿಯರೇ, ಈ ದಿನದಿಂದ ಎಲ್ಲೆಲ್ಲಿ ಅಳ್ತಾ ಇದ್ರೋ ಅಲ್ಲೆಲ್ಲ ಅಳೋದನ್ನ ಸ್ಟಾಪ್ ಮಾಡ್ರಿ. ಮನುಷ್ಯರು ನಿಮ್ಮ ಮುಂದೆ ಅಯ್ಯೋ ಛೇ ಪಾಪ ಅಂದ್ರು ಹಿಂದೆ ಅವ್ರು ಏನೋ ಒಂದು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಹಾಲೆಲ್ಲೂಯ್ಯ. ಹಿಂದೆ ಒಂದು ಮುಂದೆ ಒಂದು ಮಾತಾಡದೆ ಮನುಷ್ಯನ ಗುಣ, ಆ ಸ್ವಭಾವ. ಹಾಲೆಲ್ಲೂಯ್ಯ. ಅದು ದೇವರ ವಾಕ್ಯ ಹೇಳ್ತಿದೆ, ಅಳುತ್ತಾ ನೀನು ಬಿತ್ತು ಹಾಡುತ್ತಾ ಕೊಯ್ತೀವಿ. ಕೆಲವ್ರು ನೋಡ್ರಿ, ಕೆಲಸ ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾರೆ ಗೊತ್ತಾ, ಈ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲೆಲ್ಲ ನೋಡ್ಬೇಕಾದ್ರೆ ಅವರು ಜಾಲಿಗೆ ಹಾಡುಗಳನ್ನ ಹಾಡ್ಕೊಂಡು ಅವ್ರು ಕೊಯ್ತಾ ಇರ್ತಾರೆ. ತುಂಬಾ ಖುಷಿಯಾಗುತ್ತೆ ಆ ಕಾರ್ಯಗಳನ್ನ ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಅದು ತುಂಬಾ ಒಂದು ಸಂತೋಷ ಆಗುತ್ತೆ, ಒಂದು ಸಮಾಧಾನದ ಅಂತವನ್ನ ನೋಡ್ಬೇಕಾದ್ರೆ. ಇನ್ನು ಕೆಲವರು ಹಳ್ಳಿಗಳಲ್ಲಿ ಆ ರೀತಿ ಇದ್ರೆ, ಕೆಲವರು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಹಾಡ್ತಾ ಇರ್ತಾರೆ, ಕಸ ಗುಡಿಸುವಾಗ ಹಾಗೆ ಹಾಡ್ತಾ ಇರ್ತಾರೆ, ಕೆಲವರು ಕೆಲಸ ಕಾರ್ಯಗಳು ಮಾಡುವಾಗ ಎಲ್ಲ ಹಾಡ್ತಾ ಇರ್ತಾರೆ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಹಾಡ್ತಾ ಇರ್ತಾರೆ. ಯಾರೀ ಹಾಡಕ್ಕೆ ಸಾಧ್ಯ? ಸಂತೋಷವಾಗಿರೋರೇ ಹಾಡಕ್ಕೆ ಸಾಧ್ಯ. ಹೌದು, ಸಂತೋಷವಾಗಿರುವಾಗ್ಲೇ ನಾವು ಹಾಡ್ತಾ ಇರ್ತೇವೆ. ಅಲ್ಲೆಲ್ಲೂಯ್ಯ. ಆ ಸಂತೋಷ, ಆ ಹಾಡು ನಿನ್ನಲ್ಲಿ ಉಕ್ಕಿ ಬರ್ಬೇಕಂದ್ರೆ ನೀನು ಸರಿಯಾದ ಸ್ಥಳದಲ್ಲಿ ಬಿತ್ತಿರ್ಬೇಕು ನಿನ್ನ ಕಣ್ಣೀರನ್ನ. ಅಲ್ಲೆಲ್ಲೂಯ್ಯ. ನಿನ್ನ ಮಕ್ಕಳು ಈ ದಿನ ದಾರಿ ತಪ್ಪಿ ಹೋಗಿದ್ದಾರ, ಚೆನ್ನಾಗಿ ದೇವರ ಸಮ್ಮುಖದಲ್ಲಿ ಕುಳಿತು ನಿನ್ನ ಮಗನ ಹೆಸರನ್ನು ಹೇಳಿ, ನಿನ್ನ ಮಗಳ ಹೆಸರನ್ನು ಹೇಳಿ ಹತ್ತು ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂಯ್ಯ. ನೀನು ಹತ್ತು ಆ ಪ್ರೇಯರ್ ರಿಕ್ವೆಸ್ಟ್ ಅನ್ನು ಇಡುವಾಗ ಅದಕ್ಕೆ ತಕ್ಕ ಪ್ರತಿಫಲ ನೀನು ಹೊಂದಿಕೊಳ್ತೀಯ ದೇವರ ಮಗಳು. ಅಲ್ಲೆಲ್ಲೂಯ್ಯ. ಅಬ್ರಹಾಮನ ಹೆಂಡತಿ ಹೆಸರು ಸಾರಳು, ಇನ್ನೊಂದು ಹೆಂಡತಿಯ ಹೆಸರೇ ಹಾಗರಳು. ಅಲ್ಲೆಲ್ಲೂಯ್ಯ. ಹಾಗರಳು ಆ ಅರಣ್ಯದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಅಯ್ಯೋ ನಾನು ಏನ್ ಮಾಡ್ಲಿ, ಅಯ್ಯೋ ಮಗುಗೆ ನೀರಿಲ್ಲ, ಅಯ್ಯೋ ನಾನು ಹೇಗೆ, ನನ್ನ ಜೀವನ ಅಂತ ಏನೋ ಅವಳಲ್ಲಿ ಏನೋ ದುಃಖ ಆಯ್ತು. ಎಲ್ಲ ಅಳ್ತಾ ಇದ್ದಾಳೆ. ಅವಳಲ್ಲಿ ಆ ರೀತಿ ಚಿಂತೆ ಮೂಡ್ತಾ ಇದೆ. ಅಲ್ಲಿ ಯಾವ ಮನುಷ್ಯನೊಳ ಕಣ್ಣೀರನ್ನ ನೋಡ್ಲಿಲ್ಲ. ಅಲ್ಲೆಲ್ಲೂಯ್ಯ. ಆಗ ದೇವರ ಕಣ್ಣುಗಳು, ಯಾವಾಗ ಮನುಷ್ಯನ ದೃಷ್ಟಿ ನಮ್ಮ ಮೇಲೆ ಬಿದ್ಬಿಡುತ್ತೋ ಆಗ ದೇವರ ದೃಷ್ಟಿ ಬೀಳೋದು ಬಹಳ ಕಡಿಮೆ. ಅಲ್ಲೆಲ್ಲೂಯ್ಯ. ಆದ್ರಿಂದ ಮನುಷ್ಯರ ದೃಷ್ಟಿ ನನ್ನ ಮೇಲೆ ಬೀಳ್ಬೇಕು, ಮನುಷ್ಯರನ್ನ ನನ್ನ ಕಡೆ ನೋಡ್ಬೇಕು, ಅದನ್ನ ನಿಲ್ಲಿಸ್ರಿ. ಮನುಷ್ಯರ ದಯೆ ಸಿಗಬೇಕು, ಕರುಣೆ ಸಿಗಬೇಕು, ಅದು ಇರ್ಲಿ ಒಂದು ಕಡೆ. ಅದಕ್ಕಿಂತ ಮುಂಚೆ ನನ್ನ ದೇವರ ಕರುಣೆ ನನಗೆ ಬೇಕು, ನನ್ನ ದೇವರ ದಯೆ ಬೇಕು ಅನ್ನೋದನ್ನ ನೀನು ಬಯಸು. ಆ ದಿನ ಮನುಷ್ಯರು ಯಾರು ಕೂಡ ನೋಡ್ದಿರೋ ಜಾಗದಲ್ಲಿ ಹಾಗರಳು ಹತ್ತಳು. ಆದ್ರೆ ಆ ಕಣ್ಣೀರನ್ನ ದೇವರು ನೋಡಿದ್ರು.
ಅಲ್ಲೆಲ್ಲೂಯ್ಯ. ಆ ಕಣ್ಣೀರನ್ನ ಒರೆಸಿದ್ರು, ನೀರಿನ ಹೊರತೆಯನ್ನು ತೋರಿಸಿದ್ರು, ಆ ಮಗುವಿನ ಅವಳ ದಾಹವನ್ನ ತೀರಿಸಿದ್ರು. ಹಾಲೆಲ್ಲೂಯ್ಯ. ಹಾಗರಳು ಬಸರಿಯಾಗಿದ್ದಾಗ ಅವಳೇನ್ ಮಾಡ್ತಾಳೆ, ಆ ಸಾರಳ ಕೆಲವು ಕಾರ್ಯಗಳಿಂದಾಗಿ ಅವಳು ಓಡಿ ಹೋಗ್ತಾಳೆ, ನನ್ನ ಕೈಲಿ ಆಗ್ತಾಳೆ ಎಂಬುದಾಗಿ ಅರಣ್ಯದಲ್ಲಿ. ಆಗ ಅಲ್ಲಿ ಕೂಡ ಅವಳು ದೇವರನ್ನು ನೋಡ್ತಾಳೆ. ಅಲ್ಲಿ ಅವಳು ಎಲ್ರೋಯಿ ಎಂಬ ಹೆಸರನ್ನ ದೇವರಿಗೆ ಇಡ್ತಾಳೆ, ಅಂದ್ರೆ ನನ್ನನ್ನು ನೋಡುವಾತನು. ಹಾಲೆಲ್ಲೂಯ್ಯ. ಈ ಹೆಸರಿಟ್ಟಿದ್ದು ಯಾರು ಅಂದ್ರೆ ಹಾಗರಳು. ಹಾಲೆಲ್ಲೂಯ್ಯ. ನನ್ನನ್ನು ನೋಡುವಾತನು. ದೇವರು ನಮ್ಮನ್ನು ಯಾವಾಗಲೂ ನೋಡುವ ದೇವರಾಗಿದ್ದಾರೆ. ಎಲ್ರೋಯಿ, ನಮ್ಮನ್ನು ನೋಡುವ ದೇವರಿದ್ದಾರೆ. ಹಾಲೆಲ್ಲೂಯ್ಯ. ನೀವು ಒಂಟಿಯಾಗಿ ಕುಳಿತುಕೊಂಡಿರುವಾಗ ನಾನು ಯಾರು ನೋಡ್ತಾ ಇಲ್ಲ ಅಂತ ನೀವು ಅನ್ಕೊಳ್ತೀರ. ನೀವು ರಹಸ್ಯವಾಗಿ ಅಳ್ತಾ ಇರೋದು ದೇವ್ರಿಗೆ ಗೊತ್ತು. ನಿಮ್ಮ ತಲೆ ದಿಂಬು ಕಣ್ಣೀರಿನಿಂದ ನೆಂದು ಹೋಗ್ತಾ ಇರೋದು ಗೊತ್ತು. ನಿಮ್ಮ ಮನಸ್ಸಲ್ಲಿ ನಡೀತಲ್ಲ ಹೋರಾಟ ಎಲ್ಲ ಕೂಡ ಅವ್ರಿಗೆ ಗೊತ್ತು. ಪ್ರಿಯ ದೇವರ ಮಗುವೆ, ನೀನು ಅಳ್ತಾ ಇದೆಯಲ್ವಾ, ಅದಕ್ಕೆ ಖಂಡಿತ ಒಂದು ಪ್ರತಿಫಲ ಇದೆ. ಆದ್ದರಿಂದ ಸರಿಯಾದ ಸ್ಥಳದಲ್ಲಿ ಅಳ್ರಿ. ಯಾರ್ಯಾರ ಮುಂದೆನೂ ಅಳಬೇಡ್ರಿ. ಇವತ್ತೊಂದು ತೀರ್ಮಾನ ಮಾಡಿಕೊಳ್ಳ್ರಿ, ನಾನು ಇನ್ನು ಮುಂದೆ ಮನುಷ್ಯರ ಮುಂದೆ ಅಳೋದಿಲ್ಲ. ಹಾಲೆಲ್ಲೂಯ್ಯ. ಮನುಷ್ಯರ ಮುಂದೆ ನಾನು ಕಣ್ಣೀರಂತೂ ಸುರಿಸೋದೇ ಇಲ್ಲ. ಹೌದು, ನೀವು ಎಷ್ಟರ ಮಟ್ಟಿಗೆ ಮನುಷ್ಯರ ಮುಂದೆ ಅಳ್ತೀರೋ ಅವರು ನಿಮ್ಮನ್ನ ಗೇಲಿ ಪರಿಹಾಸನೆ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿ ಅಂತೂ ಏನು ಬದಲಾಗೋದಿಲ್ಲ. ಅಕಸ್ಮಾತ್ ಬದಲಾದ್ರೂ ಕೂಡ ಟೆಂಪ್ರವರಿ ಆಗಿ ಇರ್ತದೆ, ಯಾವುದು ಶಾಶ್ವತವಾಗಿ ಬದಲಾಗೋದಿಲ್ಲ. ಆದ್ರೆ ಆ ಕಣ್ಣೀರನ್ನ ಯೇಸು ಸ್ವಾಮಿಯ ಮುಂದೆ ಸುರಿಸ್ರಿ. ಅನೇಕರು ಪ್ರಿಯರೇ ಈ ರೀತಿಯಾಗಿ ಅಳ್ತಾ ಬಿತ್ತುತ್ತಾ ಇದ್ದೀರಾ. ಖಂಡಿತ ನೀವು ಒಂದು ದಿವಸ ಸಂತೋಷವಾಗಿ ಹಾಡ್ತಾ ಕೊಯ್ಯುವ ದಿನಗಳು ಬರ್ತಿದೆ. ಅನೇಕರು, ಅಯ್ಯೋ ನನ್ನ ಗಂಡ ರಕ್ಷಣೆ ಹೊಂದಿಲ್ಲ, ನನ್ನ ಹೆಂಡತಿ ರಕ್ಷಣೆ ಹೊಂದಿಲ್ಲ, ನನ್ನ ಮಕ್ಕಳು ರಕ್ಷಣೆ ಹೊಂದಿಲ್ಲ. ನನಗೆ ಒಬ್ರು ಸಹೋದರಿ ಯಾವಾಗಲೂ ಕಾಮೆಂಟ್ ಮಾಡ್ತಾ ಇರ್ತಾರೆ. ನನ್ನ ಸಂದೇಶಗಳಿಗೆ ಆ ಸಹೋದರಿ ಯಾರು ಅಂತಲೂ ಸಹ ನನಗೆ ಗೊತ್ತಿಲ್ಲ. ಅಧಿಕವಾಗಿ ಅವರು ಕಾಮೆಂಟ್ಗಳನ್ನು ಹಾಕ್ತಾನೇ ಇರ್ತಾರೆ. ಸಿಸ್ಟರ್, ನನ್ನ ಕುಟುಂಬ ರಕ್ಷಣೆ ಹೊಂದಬೇಕು, ಪ್ರೈಸ್ ಅ ಲಾರ್ಡ್ ಸಿಸ್ಟರ್, ಹಾಗೆ ಹೀಗೆ ಎಂಬುದಾಗಿ ಅವ್ರು ಕಾಮೆಂಟ್ ಮಾಡ್ತಾನೇ ಇರ್ತಾರೆ. ಅಲ್ಲೆಲ್ಲೂಯ್ಯ. ಆದರೆ ಆ ಸಹೋದರಿಗಾಗಿ ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ. ಪ್ರಿಯ ದೇವರ ಮಗಳೇ, ನೀನು ಚಿಂತಿಸಬೇಡ, ನಿನ್ನ ಕುಟುಂಬ ಖಂಡಿತ ರಕ್ಷಣೆ ಹೊಂದುತ್ತದೆ. ಅದಕ್ಕೆ ನೀನು ಮಾಡಬೇಕಾದದ್ದೇನು ಗೊತ್ತಾ? ನೀನು ಕಣ್ಣೀರಿಂದ ಅವರ ಹೆಸರುಗಳನ್ನು ಹೇಳಿ ಪ್ರಾರ್ಥನೆ ಮಾಡು. ಪ್ರಿಯ ದೇವರ ಮಗನೇ, ನೀನು ನಿನ್ನ ಕುಟುಂಬದಲ್ಲಿ ಯಾರು ರಕ್ಷಣೆ ಹೊಂದಿರುವ ಅವರ ಹೆಸರು ಹೇಳಿ 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 ಆ ಕಣ್ಣೀರಿನಿಂದ ಆ ಬೀಜವನ್ನ ನೆನೆಸಿಬಿಡ್ರಿ. ನೀವು ಆ ಪ್ರಾರ್ಥನೆ ರಿಕ್ವೆಸ್ಟ್, ಆ ಪ್ರಾರ್ಥನೆ ಬೇಡಿಕೆ ಎಂಬ ಬೀಜವನ್ನ ಕಣ್ಣೀರಿನಿಂದ ನೆನೆಸಿಬಿಡ್ರಿ. ಅಲ್ಲೆಲ್ಲೂಯ್ಯ. ಆಗ ತಕ್ಕ ಕಾಲದಲ್ಲಿ ಅದು ಚಿಗುರೆಡೆದು ಒಳ್ಳೆ ಗಿಡವಾಗಿ ಮರವಾಗಿ ನಿಮಗೆ ಫಲ ಕೊಡುವಂಥದ್ದಾಗಿ ಮಾರ್ಪಡ್ತದೆ ಆ ಪ್ರಾರ್ಥನೆ ವಿಜ್ಞಾಪನೆ. ಹೌದು, ನೀವು ಅಳುತ್ತಾ 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 ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಬಿತ್ತುವಾಗ ಹಾಡುತ್ತಾ ಕೊಯ್ಯುವ ದಿನಗಳು ಖಂಡಿತ ಬರ್ತದೆ. ಈ ರೀತಿಯಾಗಿ ಅಳಬೇಕು. ಸುಮ್ಮನೆ ಏನೋ ಕಣ್ಣೀರು ಬಂದಾಗ ಎಲ್ಲ ಮನುಷ್ಯರ ಮುಂದೆ ಹತ್ತು ಬಿಡೋದು. ಅಲ್ಲೆಲ್ಲೂಯ್ಯ. ಕೆಲವರು ಹೇಳ್ತಾರೆ, ಸ್ತ್ರೀಯರಿಗೆ ಯಾವಾಗಲೂ ಮಡಿಕೆ ತಲೆ ಮೇಲೆ ಇರ್ತದೆ. ಅಲ್ಲೆಲ್ಲೂಯ್ಯ. ಯಾವಾಗಲೂ ಸ್ತ್ರೀಯರಿಗೆ ಮಡಿಕೆ ಎಲ್ಲಿರುತ್ತೆ? ತಲೆ ಮೇಲೆ ಇರ್ತದೆ ಅಂತೆ. ಹೌದು, ಯಾರಾದ್ರೂ ಏನಾದ್ರೂ ತಕ್ಷಣಗಳು ಅಂತ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಲ್ಲೆಲ್ಲೂಯ್ಯ. ಆ ರೀತಿಯಾಗಿ ಇರಬೇಡ್ರಿ. ಅಧಿಕವಾಗಿ ಅಳೋದನ್ನ ಸ್ಟಾಪ್ ಮಾಡಿ ದೇವರ ಸಮ್ಮುಖದಲ್ಲಿ ಎಷ್ಟು ಬೇಕಾದ್ರೂ ಅಳ್ರಿ, ಎಷ್ಟೊತ್ತು ಬೇಕಾದ್ರೂ ಅಳ್ರಿ. ನೀವು 10 ಪ್ರಾರ್ಥನೆ ಮಾಡಿದಾಗ ನಿಮ್ಗೊಂದು ಅದ್ಭುತ ಖಂಡಿತ ನಡೀತೆ. ಅಧಿಕವಾದ ಸಕ್ಸಸ್ ಎಲ್ಲಿ ಗೊತ್ತಾ? 10 ಆಗ್ಲಿ. ಒಂದು ಚಿಕ್ಕ ಮಕ್ಕಳು ನೋಡಿದ್ರೆ ಅವ್ರು ಏನಾದ್ರೂ ಜೋರಾಗಿ 10 ಗಲಾಟೆ ಮಾಡ್ಬಿಟ್ರಂದ್ರೆ ತಂದೆ ತಾಯಿ ಅವ್ರಿಗೆ ಏನ್ ಬೇಕು ಅವ್ರಿಗೆ ಇಸ್ಕೊಟ್ಬಿಡ್ತಾರೆ. ಹಾಲೆಲ್ಲೂಯ್ಯ. ಕೆಲವು ಅವರ ಮಕ್ಕಳೆಲ್ಲ ಏನಾದ್ರೂ ಸಾಧಿಸ್ಬೇಕಾದ್ರೆ 10 ಸಾಧಿಸ್ತಾರೆ. ಹಾಲೆಲ್ಲೂಯ್ಯ. ಎಲ್ಲರೂ ಅಷ್ಟೇ, ಏನಾದ್ರೂ ಒಂದು ಕಾರ್ಯ ನಡೀಬೇಕಾದ್ರೆ 10 ಅದನ್ನ ಸಾಧಿಸ್ಕೊಳ್ತಾರೆ. ಹಾಲೆಲ್ಲೂಯ್ಯ. ಹೌದು, ಈ ದಿನ ದೇವರ ಸಮ್ಮುಖದಲ್ಲಿ ಕೂಡ ಹಾಗೇನೆ. ನೀವು ಅಳ್ತಾ 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 ದೇವರ ಮನಸ್ಸು ಕರಗಿ ಹೋಗ್ತದೆ. ಆದ್ರೆ ನಾನು ಮತ್ತೆ ಹೇಳ್ತೀನಿ, ನಾನು ಎಲ್ಲ ಸಮಯ ಹೇಳ್ತೇನೆ, ಏನಾದ್ರೂ ಕೇಳ್ರಿ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಕೇಳ್ರಿ, ದೇವರ ಚಿತ್ತವಾಗಿರೋದನ್ನ ಕೇಳ್ರಿ. ಆಗ ಖಂಡಿತ ಬೇಗ ಪ್ರತಿಫಲವನ್ನು ಹೊಂದ್ಕೊಳ್ತೀರ. ಕರ್ತನಲ್ಲಿ ಪ್ರಿಯರೇ, ನಿಶ್ಚಯವಾಗಿ ನಾನು ನಂಬ್ತೇನೆ ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ ಅಂತ. ನೀವು ಈ ದಿನ ಯಾವ ಕಾರ್ಯಗಳನ್ನು ಅಳುತ್ತಾ ಬಿತ್ತುತ್ತೀರೋ ಅದು ಬರುವ ದಿನಗಳಲ್ಲಿ ಸಂತೋಷವಾಗಿ ಕೊಯ್ಯುವಂತೆ ಕೃಪೆಯನ್ನು ದೇವರು ಕೊಡುತ್ತಾರೆ. ಖಂಡಿತವಾಗಿ ಈ ವಾಕ್ಯಂತೆ ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಯಾರು ಈ ವಿಡಿಯೋಗಳನ್ನು, ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಈ ದಿನ ನಿಮಗೆ ಆಶೀರ್ವಾದಕರವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.